ಓಂ ತತ್ಸತ್ ಶ್ರೀ ಮಹಾವಿಷ್ಣು ಗುರುವೇ ನಮಃ. ಹರಿ ಓಂ. ಇಂದು ಸನಾತನ ಧರ್ಮದ ಮೂಲ ಗ್ರಂಥವಾದ ವೇದಗಳ ಮಂತ್ರಗಳ ಒಂದಿಗೆ ಸೃಷ್ಟಿಯ ರಹಸ್ಯವನ್ನು ಸಂಕ್ಷಿಪ್ತವಾಗಿ ಹೇಳಲು ಇಷ್ಟಪಡುತ್ತೇನೆ. ಹಾಗಾಗಿ ನೀವು ಈ ಸೃಷ್ಟಿಯ ರಹಸ್ಯವನ್ನು ಎಲ್ಲರೂ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಬೇಕೆಂದು ಪ್ರಾರ್ಥಿಸುತ್ತೇನೆ. ಹರಿ ಓಂ ತತ್ ಸತ್ ಮತ್ತು ಓಂ ತತ್ ಸತ್ ಈ ಎರಡು ಪದಗಳ ಅರ್ಥ ಒಂದೇ ಆಗಿದೆ ಎಂದಾಗಿ ತಿಳಿಯಿರಿ. ಈಗೇನು ಅಂದರೆ ಈ ಓಂ ತತ್ ಸತ್, ಓಂ ತತ್ ಸತ್ ಈ ಪದಗಳನ್ನು ವೇದ ಮಂತ್ರಗಳನ್ನು ಗುರು ಹಿರಿಯರು ಉಚ್ಚಾರಣೆ ಮಾಡುವಾಗ ಅದನ್ನು ಓಂ ತತ್ ಸತ್ ಎಂದು ಪ್ರಾರಂಭಿಸಿ ವೇದ ಮಂತ್ರಗಳನ್ನು ಹೇಳಲ್ಪಡುತ್ತಾರೆ. ಗೊತ್ತಾಯಿತಾ? ಹಾಗಾದರೆ ಸತ್ ಅಥವಾ ಸದ್ ಎಂಬುದು ಪರಮಾತ್ಮನ ಆತ್ಮದ ತೇಜೋಮಯ ಜ್ಯೋತಿ ಸ್ವರೂಪವಾಗಿದೆ ಎಂದು ತಿಳಿಯಿರಿ. ಸತ್ ಮತ್ತು ಸದ್ ಪರಮಾತ್ಮನ ಜ್ಯೋತಿರ್ಮಯ ಸ್ವರೂಪಗಳಾಗಿವೆ. ಅಜೋವಾ ಇದಮಗ್ರವ್ಯಕ್ರಾಮಥ ಪರಮಾತ್ಮನು ಅಜ ಎಂದರೆ ಹುಟ್ಟು ಸಾವು ಇಲ್ಲದವನು. ವಾ ಮೊದಲಲ್ಲಿ ಸಮಸ್ತ ಜಗತ್ತಿನಲ್ಲಿ ಅನಾದಿ ನಿತ್ಯನಾದ ಪರಮಾತ್ಮನು ವ್ಯಕ್ರಾಮತ ಒಬ್ಬನೇ ಸರ್ವತ್ರ ವ್ಯಾಪ್ತನಾಗಿ ಆವರಿಸಿದನು. ಬ್ರಹ್ಮಾಂಡದಲ್ಲಿ ಆ ಪರಮಾತ್ಮನು ಒಬ್ಬನೇ ಇದ್ದನು. ಅವನು ಏನನ್ನು ಮಾಡ್ತಾನೆ? ಒಬ್ಬನೇ ಇದ್ದು ಅವನು ಸಾ ಪ್ರಜಾಪತಿ ಸುವರ್ಣಮಾತ್ಮನ್ನ ಪಶ್ಯ ತತ್ ಪ್ರಜನಯತೋ. ಆವಾಗ ಪರಮಾತ್ಮನು ಪ್ರಜಾಪತಿ ಅಂದರೆ ಪರಮಾತ್ಮನು ಸೃಷ್ಟಾರನಾದ ಅಥವಾ ಸೃಜನ ಶಕ್ತಿಯ ಸ್ವರೂಪದಲ್ಲಿ ಹೊಮ್ಮಿದ ಪರಮಾತ್ಮನು ತನ್ನಲ್ಲಿಯೇ ಸುವರ್ಣ ಅಪಶ್ಯತ್ ಸುಂದರವು ರಮಣೀಯವಾದ ತೇಜೋಮಯ ಜ್ಯೋತಿರ್ಮಯ ಸ್ವರೂಪವನ್ನು ಅಭಿವ್ಯಕ್ತಿಯನ್ನು ಕಂಡುಕೊಂಡನು. ಅವನೇನು ಮಾಡ್ತಾನೆ? ತತ್ ಅವನೇ ಪ್ರಜನೆ ಬ್ರಹ್ಮಾಂಡವನ್ನು ಉತ್ಪನ್ನ ಮಾಡಿದನು. ಕೆಲವರೆಲ್ಲ ಕೇಳ್ತಾರೆ, ಏನು ವಿಷ್ಣು ಯಾರನ್ನು ಧ್ಯಾನ ಮಾಡ್ತಾರೆ? ಯಾರನ್ನೂ ಧ್ಯಾನ ಮಾಡಲ್ಲ. ಸುವರ್ಣ ಮಂದ ಪಶ್ಚಾತ್ ಅವನ ಆತ್ಮವನ್ನು ಜೀವಾತ್ಮನ ತೇಜೋಮಯ ಆತ್ಮನನ್ನೇ ಅವನು ಅನುಸಂಧಾನವನ್ನು ಮಾಡ್ತಾನೆ. ಅನುಸಂಧಾನ ಮಾಡಿದಾಗ ಅವನಿಗೆ ಗೊತ್ತಾಗತ್ತೆ ರಮಣೀಯವೂ ಆದ ತೇಜೋಮಯ ಜ್ಯೋತಿಸ್ವರವು ಅವನಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಮಾನವರೆಲ್ಲರೂ ಕೂಡ ಮೊದಲು ಆತ್ಮಾನುಸಂಧಾನವನ್ನು ಮಾಡಿಕೊಂಡು ತಮ್ಮ ತಮ್ಮ ಆತ್ಮದಲ್ಲಿರುವ ಜ್ಯೋತಿ ಸ್ವರೂಪವನ್ನು ಕಾಣಬಹುದಾಗಿದೆ ಎಂಬುದಾಗಿ ತಿಳಿಯಿರಿ. ಹರಿವ ತದನಂತರ ಪ್ರಜಾಪತಿ ಸ್ವಯಂ ತನ್ನಂತಾನೇ ತೇಜಸ್ಸಿನ ಮೂಲವೆಂಬುದನ್ನು ಅಭಿವ್ಯಕ್ತಪಡಿಸಿದನು ಮತ್ತು ಬ್ರಹ್ಮಾಂಡವನ್ನು ಸೃಷ್ಟಿಸಿದನು. ಆ ತೇಜೋಮಯ ಸ್ವರೂಪಗಳಿಂದ ಬ್ರಹ್ಮಾಂಡವನ್ನು ಸೃಷ್ಟಿ. ಹಾಗಾದರೆ ಆ ತೇಜೋಮಯ ಸ್ವರೂಪಗಳಾದರೂ ಹೇಗಿತ್ತು? ಓಂ ತದೇಕಮಾಭವತ್ ತಲ್ಹಾಲಮಾಭವತ್ ತದ್ಮಹದಭವತ್ ತಜ್ಜೇಷ್ಠಮಭವ ತದ್ಬ್ರಹ್ಮ ಅಭವ ತತ್ತಪೋ ಅಭವ ತತ್ಸತ್ಯಮಭವ ತ್ರೇಧಾ ಪ್ರಜಾಯತ. ತತ್ ಆ ಸದ್ವಸ್ತುವು ಏಕಂ ಅಭವತು ಏಕೈಕವಾಗಿತ್ತು. ತತ್ ಲಾಲಮಾಭವತು ಅದು ಸರ್ವಶ್ರೇಷ್ಠವಾಗಿತ್ತು. ತತ್ ಮಹದ್ದವತು ಅದು ಮಹಾನಾಗಿತ್ತು. ತಜ್ಜೇಷ್ಠಮಭವತು ಅದೇ ಎಲ್ಲಕ್ಕಿಂತ ಹಿರಿದಾಗಿತ್ತು. ಬ್ರಹ್ಮಾಂಡದಲ್ಲೇ ಸೃಷ್ಟಿಯಾದಂಥ ತೇಜೋಮಯ ಸ್ವರೂಪವಾಗಿತ್ತು. ತದ್ ಬ್ರಹ್ಮ ಅಭವತ್ ಅದು ಬ್ರಹ್ಮ ಎಂದರೆ ಬೃಹತ್ತಾಗಿತ್ತು. ಆ ತೇಜೋಮಯ ಸ್ವರೂಪಗಳು ಬ್ರಹ್ಮಾಂಡವನ್ನೇ ಆವರಿಸಿಕೊಂಡು ಅದು ಬೃಹತ್ತಾಗಿತ್ತು. ತತ್ ತಪ ಅಭವತ್ ಅದು ಯಾವುದರಿಂದ ಪ್ರಾಪ್ತಿಯಾಗಿದೆ? ಪರಮಾತ್ಮನು ತನ್ನ ಆತ್ಮಾನುಸಂಧಾನವನ್ನು ಮಾಡಿಕೊಂಡಾಗ ಅದು ಪ್ರಾಪ್ತಿಯಾಗುವುದು. ಅದು ತಪಸ್ಸಾಗಿತ್ತು. ತತ್ ಅದೇ ಸತ್ಯಮೋ ಅದೇ ಸತ್ಯವಾಗಿದ್ದು ಬ್ರಹ್ಮಾಂಡದಲ್ಲಿ ಮೊದಲನೇ ಸತ್ಯವೇ ಆ ತೇಜೋಮಯ ಸ್ವರೂಪವಾಗಿತ್ತು. ತೇನಾ ಪ್ರಜಾಯತ ಈ ಎಲ್ಲ ಗುಣಪೂರ್ಣನಾದ ಭಗವಂತನೇ ಜಗತ್ತೂ ಜನಿಸಿತು. ಪರಮಾತ್ಮನಿಂದ ಮತ್ತು ಜಗತ್ತೂ ಜನಿಸಿತು. ಹಾಗಾಗಿ ಆ ಸ್ವರೂಪದಿಂದ ಬ್ರಹ್ಮಾಂಡವು ಸೃಷ್ಟಿಸಲ್ಪಟ್ಟಿದೆ. ಹಾಗಾದರೆ ಅದು ಹೇಗಿತ್ತು? ಸೋದಾಕ್ರಾಮಾಂತರಿಕ್ಷೆ ಚತುರ್ಧ ವಿಕ್ರಾಂತ ತೇಷ್ಟ. ಅರ್ಥ ಸಾವುತ್ ಅಕ್ರಮಾತ್ ಈ ವಿರಾಟ್ ಶಕ್ತಿಯು ಹೊರಹೊಮ್ಮಿತು. ಸ ಅಂತರಿಕ್ಷೆ ಚತುರ್ಧ ಆ ವಿರಾಟ್ ಜ್ಯೋತಿರ್ಮಯ ಸ್ವರೂಪಗಳು 4 ರೀತಿಯಾಗಿ ಚತುರ್ಧ ಅಂದರೆ
4 ರೀತಿಯ ವಿವಿಧ ರೀತಿಯಲ್ಲಿ ವಿಭಕ್ತವಾಗಿ ವಿಕ್ರಾಂತ ತೇಜೋಮಯ ಸ್ವರೂಪ ಅತಿಷ್ಟು ಸರ್ವವನ್ನು ಆವರಿಸಿ ನಿಂತಿತು. ಪರಮಾತ್ಮನ ದಿವ್ಯ ಸ್ವರೂಪವು 4 ರೀತಿಯಾಗಿ ಆವರಿಸಿ ನಿಂತಿತು. ಇದರಲ್ಲಿ ಪರಮಾತ್ಮನು ಒಂದು ಸ್ವರೂಪದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಯನ್ನು ಮಾಡ್ತಾನೆ. ಸಕಲ ಜೀವರಾಶಿ ಗ್ರಹೋಪಗ್ರಹಗಳು ಎಲ್ಲವನ್ನೂ ಕೂಡ. ಇನ್ನು 3 ಸ್ವರೂಪಗಳು ಸೂರ್ಯನಲ್ಲಿ ಅದು ಹಿರಣ್ಯಗರ್ಭ ಅಂತ ಬರ್ತಾ ಆವಾಗ ವರ್ಣಿಸ್ತೇನೆ. ಇದು ಮೊದಲನೇ ಒಂದು ನಿಯಮವಾಗಿದೆ. ಹಾಗಾಗಿ 3 ಸ್ವರೂಪಗಳು ಸೂರ್ಯನಲ್ಲಿ ಸ್ಥಾಪಿಸಲ್ಪಡುತ್ತಾನೆ. ಒಂದರಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಲ್ಪಡುತ್ತಾನೆ. ಹೇಗೆ ಮೊದಲು ವಿರಾಡ್ವಾ ಇದಮಗ್ರೆ ಆಸೀತಸ್ಯ ಜಾತಾಯಃ ಸರ್ವಮವಭೇದಿಯಾಮೇ ವೇದ ಭವಿಷ್ಯತೀತಿ. ಆ ವಿರಾಟ್ ಸ್ವರೂಪವು ಈ ಜಗತ್ತು ಮೊದಲಲ್ಲಿ ವಿರಾಟ್ ಶಕ್ತಿಯೇ ಆಗಿತ್ತು. ಆ ಪರಮಾತ್ಮನ ಒಂದು ಶಕ್ತಿಯೇ ಆಗಿ ತಸ್ಯ ಜಾತಾಯ ಸರ್ವಮವಿಭೇದ ವಿರಾಟ್ ಪ್ರಕೃತಿ ಅಭಿವ್ಯಕ್ತವಾದನೆ ಸಮಸ್ತ ಸಚರರು ತಳಮಳಿಸಿತು. ಬ್ರಹ್ಮಾಂಡವೆಲ್ಲ ತಳಮಳಿಸಲ್ಪಡುತ್ತದೆ. ಈ ವಿರಾಟ್ ಅವ್ಯಕ್ತ ಪ್ರಕೃತಿಯೇ ಇದಂ ಭವಿಷ್ಯತಿ ಈ ದೃಶ್ಯ ಜಗತ್ತಾಗಿ ಪರಿಣಿಸುವುದೆಂದು ಪ್ರಕಟವಾಗುತ್ತದೆ. ಪರಮಾತ್ಮ ಒಂದು ಸ್ವರೂಪ ವಿರಾಟವಾಗಿ ಸ್ವರೂಪ ಅಂದರೆ ನೀವು ನೋಡಿರುವೆ ಫೋಟೋಗಳೆಲ್ಲ ಹಾಗೆ ಬೃಹತ್ತಾಗಿರ್ತದೆ. ಆ ವಿರಾಟ್ ಸ್ವರೂಪದಿಂದ ಬ್ರಹ್ಮಾಂಡವು ಸೃಷ್ಟಿಸಲ್ಪಡುತ್ತದೆ. ದೃಶ್ಯಮಾನವಾದ ಜಗತ್ತನ್ನು ಸೃಷ್ಟಿಸಲ್ಪಡುತ್ತದೆ. ಮೊದಲಲ್ಲಿ ಸಮಸ್ತವನ್ನು ವ್ಯಾಪಿಸಿದ ವಿರಾಟ್ ಪ್ರಕೃತಿಯೆಂದೇ ಸೂಕ್ಷ್ಮ ಪ್ರಕೃತಿಯೆಂದೇ ಅಸ್ತಿತ್ವದಲ್ಲಿತ್ತು. ಅದು ಅಭಿವ್ಯಕ್ತದ ವಾದೊಡನೆ ಚರಾಚರದಲ್ಲಿ ಭಯದ ಕಂಪನ ಉಂಟಾಯಿತು. ಆ ಅವ್ಯಕ್ತ ವಿರಾಟ್ ಶಕ್ತಿಯ ನಂತರ ದೃಶ್ಯಮಾನ ಪ್ರಪಂಚವಾಗಿ ಅಭಿವ್ಯಕ್ತಗೊಳ್ಳುತ್ತದೆ. ಮೊದಲು ಆ ಪರಮಾತ್ಮ ಒಬ್ಬನೇ, ಅದು ವಿರಾಟ್ ಸ್ವರೂಪ ಪ್ರಕಟವಾದ ನಂತರ ಅದು ದೃಶ್ಯಮಾನವಾದ ಗ್ರಹೋಪಗ್ರಹಗಳು ಭೂಮಿ ಎಲ್ಲವೂ ಕೂಡ ಪ್ರಕಟವಾಗುತ್ತವೆ. ದೃಶ್ಯಮಾನ ಜಗತ್ತಾಗುತ್ತೆ. ಹಾಗೆ ಪ್ರಕಟಗೊಳಿಸಿದ ನಂತರ ಪರಮಾತ್ಮನು ಇನ್ನೇನು ಮಾಡುತ್ತಾನೆ? ವಿರಾಟ್ ಸ್ವರೂಪವು ಸೋದಾಕ್ರಮತ್ಸ ಗರ್ಭತ್ಯೇನ್ಯಾಕ್ರಮ. ಆ ವಿರಾಟ್ ಪ್ರಕೃತಿಯು ಆ ವಿರಾಟ್ ಪ್ರಕೃತಿ ಅಕ್ರಮ ಜಾಗೃತಗೊಂಡು ಮುಂದುವರಿಯಿತು. ಅದು ಗಹರ್ಪತ್ಯದಲ್ಲಿ ಎಂದರೆ ಗೃಹಪತಿ ಯಜ್ಞದಲ್ಲಿ ಅಥವಾ ಸಂಸಾರ ಸೃಜನದಲ್ಲಿ ಕ್ರಮ ನಿರತವಾಯಿತು. ಸಕಲ ಜೀವರಾಶಿಗಳನ್ನು ಸೃಷ್ಟಿಸಬೇಕೆಂಬ ಒಂದು ಹಂಬಲದಿಂದ ಅದು ನಿರತವಾಯಿತು. ಈ ವಿರಾಟ್ ಪ್ರಕೃತಿ ಜಾಗೃತಗೊಂಡು ಸ್ತ್ರೀ ಪುರುಷ ರೂಪದ ಸಂಸಾರ ಸರಣಿಯನ್ನು ನಿರ್ಮಿಸಲು ಉದ್ಯುಕ್ತವಾಯಿತು ಎಂಬುದಾಗಿ ತಿಳಿಯಿತು. ಹಾಗಾದರೆ ಹೇಗೆ ಈ ಸಕಲ ಜೀವರಾಶಿಗಳನ್ನು ಪರಮಾತ್ಮ ಸೃಷ್ಟಿಸಲ್ಪಡುತ್ತಾನೆ? ಮಾತಾಪಿತರಾಮೃತ ಅಭಾಭಜ ಇತ್ಯಗ್ರೇ ಮನಸ ಸಂಹಿ ಜಗ್ಮೆ ಸಾಬಿಬ ಸ್ವರ್ಗರ್ಭರ್ ರಸ ನಿವಿದ್ಯ ನಮಸ್ವಂತ ಇದು ಪಾವಕಾಮಿಯು. ಹಾಗಂದರೆ ಮಾತಾ ಪಿತರಂ ಮನಸ ಸಂಜಗ್ಮಿ ತಾಯು ಗರ್ಭವನ್ನು ಧರಿಸುವ ಲಾಲಾಸೆಯಿಂದ ಯಾವ ರೀತಿ ಮಗುವಿನ ತಂದೆಯ ಬಳಿ ಮನಸ್ಸಿಂದ ಪ್ರೇಮಿಸಿ ಬರುತ್ತಾಳೋ, ಗರ್ಭರಸದಿಂದ ತುಂಬಿಕೊಳ್ಳುತ್ತಾಳೋ, ಅದೇ ರೀತಿಯಾಗಿ ಮಾತಾ ಪ್ರಕೃತಿಯು ವೃತೆ ಸೃಷ್ಟಿ ಸಮಯದಲ್ಲಿ ಆ ಭಗವಂತನು ಆಬಭಾಜ ಸೇರಿಕೊಳ್ಳುತ್ತಾಳೆ. ಅಗ್ರದಲ್ಲಿ ಎಂದರೆ ಸೃಷ್ಟಿ ಪೂರ್ವದಲ್ಲಿ ಆ ಪ್ರಕೃತಿಯು ದಿತಿ ಮನಸಾಹಿ ಸಜನ್ಮೆ ಭಕ್ತಿಪೂರ್ವಕವಾಗಿ ಅಂತಃಕರಣ ಪೂರ್ವಕವಾಗಿ ಆ ಪರಮಾತ್ಮನನ್ನು ಸೇವಿಸುತ್ತಾಳೆ, ಹೊಂದುತ್ತಾಳೆ ಎಂಬುದಾಗಿ. ಹೀಗೆ ಇರುವ ಸೃಷ್ಟಿ ಪ್ರಕ್ರಿಯೆಯು ಅಥವಾ ಪ್ರಕೃತಿ ಪುರುಷರ ಸಮ್ಮಿಲನವನ್ನು ನಮ್ಮ ಸ್ವಂತ ಉಪವಾಕಂ ಈ ಜ್ಞಾನಿಗಳು ಈ ತತ್ವಜ್ಞಾನವನ್ನು ಅರಿತುಕೊಳ್ಳುತ್ತಾರೆ ಹಾಗೂ ಬೋಧಿಸುತ್ತಾರೆ ಎಂಬುದಾಗಿ. ಹೇಗೆ ಪ್ರಕೃತಿ ಹಾಗೂ ಪುರುಷರ ಸಾಂಗತ್ಯದಿಂದ ಈ ಸೃಷ್ಟಿಯು ಪ್ರಾರಂಭವಾಗುತ್ತದೆ. ಗರ್ಭವನ್ನು ಧರಿಸುವ ಇಚ್ಛೆಯಿಂದ ಪುರುಷನನ್ನು ಸಮೀಪಿಸುವ ಸ್ತ್ರೀಯಂತೆ ಈ ಪ್ರಕೃತಿ ಮಾತೆಯು ಪರಮಾತ್ಮನನ್ನು ಸೇರುತ್ತಾಳೆ. ಹೀಗೆ ಸೃಷ್ಟಿಯು ಉನ್ಮೇಷವಾಗುತ್ತದೆ. ಜ್ಞಾನಿಗಳು ಈ ರಹಸ್ಯ ವಾಣಿಯ ಮೂಲಕ ಬೇರುತ್ತಾರೆ. ಹೀಗೆ ಸೃಷ್ಟಿ ಯಾವುದು ಇದೆಯೋ ಅದರ ಮೂಲಕ ಪರಮಾತ್ಮನು ಪ್ರಕೃತಿಯನ್ನು ಸೇರಿದಾಗ ಆ ಸಕಲ ಜೀವರಾಶಿಗಳು ಇಲ್ಲಿ ಭೂಮಿಯಲ್ಲಿ ಯಾವ್ಯಾವ ಜೀವರಾಶಿಗಳು ಅವೆಲ್ಲವೂ ಕೂಡ ಮತ್ತೆ ಸೃಷ್ಟಿಸಲ್ಪಡುತ್ತದೆ ಎಂಬುದಾಗಿ ತಿಳಿಯಿರಿ. ಹಾಗಾದರೆ ಯಾವ ರೀತಿ ಏನು ಅಂದರೆ ಬೃಹತಿ ಪರಿಮಾತ್ರಯ
ಮಾತುರ್ಮಾತ್ರಾದಿ ನಿರ್ಮಿತ ಮಹಾಯ ಜಜ್ಜ ಮಾಯಾಯ ಮಯಾಯ ಮಾತಲಿ ಪರಿ. ಮಾತು ಮಾತ್ರಾಯ ಬರಿ ಸೂಕ್ಷ್ಮ ಪ್ರಕೃತಿಯು ನಿರ್ಮಿಸಿದ ಪಂಚನ್ಮಾತ್ರೆಗಳ ಆಧಾರದ ಮೇಲೆ ಬೃಹತಿ ಮಾತ್ರ ಅಧಿನಿರ್ಮಿತ ಬೃಹತ್ ಸ್ಥೂಲ ಪ್ರಕೃತಿಯು ನಿರ್ಮಿತವಾಗಿದೆ. ಮಾಯಾ ಮಯಾಯ ಜಜ್ಞೆ ಮೂಲ ಪ್ರಕೃತಿಯಿಂದ ಸ್ಥೂಲ ಪ್ರಕೃತಿಯೂ ಹುಟ್ಟಿದೆ. ಆ ಪರಮಾತ್ಮ ಇದರಿಂದ ಮೂಲ ಪ್ರಕೃತಿಯು ಸಂಯೋಗದಿಂದ ಸ್ಥೂಲ ಪ್ರಕೃತಿ ಎಂದರೆ ಸಕಲ ಜೀವರಾಶಿಗಳು ಕೂಡ ಹುಟ್ಟಲ್ಪಟ್ಟಿದೆ. ಮಯಾಯ ಪರಿಮಾತಲಿ ಈ ಮಾಯಾ ಪ್ರಕೃತಿಯು ಆಧಾರದ ಮೇಲೆ ಇಂದ್ರಿಯವಾದ ಜೀವಾತ್ಮನು ಅಭಿವ್ಯಕ್ತಗೊಂಡಿದ್ದಾನೆ. ಅಂದರೆ ಇಂದ್ರಿಯವಾದ ಯಾರು ನಾವೆಲ್ಲರೂ ಇಂದ್ರಿಯಗಳನ್ನು ಹೊಂದಿ ಜ್ಞಾನ ಕರ್ಮವೆಲ್ಲ ಮಾಡ್ತೀವೋ ಇಂದ್ರಿಯವಾದ ಜೀವಾತ್ಮ ಸಕಲ ಜೀವರಾಶಿಗಳು ಕೂಡ ಉತ್ಪನ್ನವಾಗಿದೆ ಎಂಬುದಾಗಿ ತಿಳಿಯಿರಿ. ಹರಿವು ತದನಂತರ ಆ ಪರಮಾತ್ಮನಿಗೆ ಏನು ಮಾಡ್ತಾನೆ, ವಿರಾಟ್ ಸ್ವರೂಪವನ್ನು ತಳೆದ. ಅಪ್ರಾಣೈತಿ ಪುರಾಣೇನ ಪ್ರಾಣಾತೀನಾಂ ವಿರಾಟ್ ಸ್ವರಾಜ್ಯಮಭ್ಯೇತಿ ಪಶ್ಚಾತ್ ವಿಶ್ವಂ ಋಷ್ಯಂತಿಮಭಿರೂಪ ವಿರಾಜಂ ಪಶ್ಯಂತಿ ತ್ವೇನತೆ ಪಶ್ಯಂತಾಂ. ಹಾಗಂದರೆ ಪ್ರಾಣಾದೀನಾಂ ಪ್ರಾಣೇನ ಏತಿ ಪ್ರಾಣರಹಿತ ಜೀವರು ಪ್ರಾಣ ಸ್ವರೂಪನಾದ ಪರಮಾತ್ಮನಿಂದ ವ್ಯಕ್ತವಾಗುತ್ತಾರೆ. ಪರಮಾತ್ಮನಿಂದ ಮತ್ತು ಪ್ರಾಣರಹಿತರು ಪ್ರಾಣ ಸ್ವರೂಪನಾದ ಪರಮಾತ್ಮನಿಂದ ಎಲ್ಲರೂ ಕೂಡ ಜೀವರಾಶಿಗಳು ವ್ಯಕ್ತವಾಗುತ್ತಾರೆ. ನಂತರ ವಿರಾಟ್ ಸ್ವರಾಜ್ಯಂ ಅಭ್ಯೇತಿ ವಿರಾಟ್ ಶಕ್ತಿಯು ಸ್ವರಾಜ್ಯಂ ಎಂದರೆ ತನ್ನ ಶಕ್ತಿ ಮೂಲವಾದ ಪರಬ್ರಹ್ಮನನ್ನು ಆ ಪರಮಾತ್ಮನನ್ನು ಪುನಃ ಅದು ಸೃಷ್ಟಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಒಂದು ಆ ಪರಮಾತ್ಮನಲ್ಲಿ ಸೇರಲ್ಪಡುತ್ತದೆ. ವಿಶ್ವಂ ಋಷ್ಯಂತಿ ಅಭಿರೂಪಂ ವಿರಾಜ ವಿಶ್ವನು ಉಜ್ಜೀವಿತಗೊಳಿಸುವ ನಾನಾ ರೂಪವುಳ್ಳ ಸೃಷ್ಟಿ ಶಕ್ತಿಯ ತೇ ಪಶಿ ಕೆಲವರು ನೋಡುತ್ತಾರೆ, ತ್ವೇ ಏನಾಂನಾ ಪಶಿ ಹಲವರು ಇದನ್ನೆಲ್ಲ ಕಾಣಲಾರರು. ಹೀಗೆ ಬ್ರಹ್ಮಾಂಡನು ವಿರಾಟ್ ಸ್ವರೂಪವನ್ನು ತಾಳಿ ಬ್ರಹ್ಮಾಂಡ ಹಾಗೂ ಸಕಲ ಜೀವರಾಶಿಗಳನ್ನು ಸೃಷ್ಟಿಯನ್ನು ಮಾಡಿ ಆ ಪರಬ್ರಹ್ಮನಲ್ಲಿ ಪುನಃ ಲೀನವಾಗ್ತಾನೆ. ಈ ವಿರಾಟ್ ಸ್ವರೂಪದ ಅರ್ಥವನ್ನು ತಿಳಿಯಬೇಕೆಂದರೆ ಪುರುಷ ಸೂಕ್ತವನ್ನು ನೀವು ಅದರ ಅರ್ಥವನ್ನು ತಿಳಿದಾಗ ಪರಮಾತ್ಮನಿಗೆ ಇಲ್ಲೆಲ್ಲ ಸೃಷ್ಟಿಸಿದ್ದಾನೆ ಎಂಬುದಾಗಿ ನಿಮಗೆ ತಿಳಿಯಲ್ಪಡುತ್ತದೆ. ತದನಂತರ ಹರಿವು ಇವಾಗ ಇಲ್ಲಿ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಹೆಣ್ಣುಮಕ್ಕಳು ಅಂದರೆ ಏನು ಒಂದು ಇದು ನೀವು ಪ್ರಕೃತಿಯ ಸ್ವರೂಪವಾಗಿದ್ದೀರಾ ಹೆಣ್ಣು ಮಕ್ಕಳು ಎಂದರೆ, ಗೊತ್ತಾಯಿತಾ? ಹಾಗಾಗಿ ಅದಕ್ಕೆ ಒಂದು ಮಂತ್ರ, ಯಾ ಪೂರ್ವಂ ಪದಿ ವಿದ್ವಾತಾನ್ಯಂ ವಿಂದತೆ ಅಪರಂ ಪಂಚೌದಾನಂತ ತಾವಜಂ ದದಾತೋ ನಾವೀಯೋಷತಃ. ಹಾಗಂದರೆ ಯಾ ಪೂರ್ವಂ ಪದಿ ವಿಶ್ವ ಯಾವ ಸ್ತ್ರೀಯು ಸಕಲ ಜೀವರಾತ್ಮಗಳ ಅನಾದಿ ನಿತ್ಯ ಪತಿಯಾದ ಪರಮಾತ್ಮನು ಸ್ತ್ರೀ ಇದ್ದವಲ್ಲ ಆ ಪರಮಾತ್ಮನ ನೀವು ಸೃಷ್ಟಿಯ ಮೊದಲು ಸ್ತ್ರೀಯರೆಲ್ಲರೂ ಕೂಡ ಪರಮಾತ್ಮನ ಸತಿಯರಾಗಿದ್ದೀರಿ ಎಂದು ತಿಳಿಯಿರಿ. ಅಥವಾ ಅವನ ರಕ್ಷಣೆಯನ್ನು ಪಡೆದು ಆತ ನಂತರ ಅನ್ಯಂ ಅಪರಂ ವಿಂದತೆ ಅವನಿಂದ ಭಿನ್ನವಾದ ಈ ಲೋಕದಲ್ಲಿ ಲೌಕಿಕ ಪತಿಯನ್ನು ಪಡೆದುಕೊಳ್ಳುತ್ತಾಳೋ. ಈಗೆಲ್ಲಿ ಸೃಷ್ಟಿಸಿದರೆ ಲೌಕಿಕವಾಗಿ ಇವಾಗ ಏನಿದೆಯೋ ಪಡೆದುಕೊಳ್ಳುತ್ತಾವ. ಛ ಮತ್ತು ತೌ ಪಂಚಾದಾನೌ ಅಜ ಭೌತಿಕ ಪ್ರಪಂಚದಲ್ಲಿ ಕರ್ಮ ಫಲವನ್ನುಂಡು ಬದುಕುವ ಅಜನ್ಮನಾದಂಥ ಜೀವಾತ್ಮನನ್ನು ಎಲ್ಲರೂ ಜೀವಾತ್ಮನನ್ನು ದದಾತ ಅವರಿಬ್ಬರು ಲೌಕಿಕ ಸತಿಪತಿಗಳು ಸಮರ್ಪಿಸಿದಾಗ ಲೌಕಿಕ ಸತಿಪತಿಗಳು ಅಷ್ಟೇ ಸ್ತ್ರೀಯರಿಗೆ ಯಾವಾಗಲೂ ಆ ಪರಮಾತ್ಮನೇ ಬರೀತ ಪತಿಯಾಗಿರುತ್ತಾನೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕಾಗಿ ದೈವದಿಂದ ನೀವು ವಂಚಿತರಾಗಬೇಡಿ, ಗೊತ್ತಾಯಿತಾ? ದೈವವನ್ನು ಯಾವ ಶಾಸ್ತ್ರ ಏನೇ ಹೇಳಿದರೂ ಕೂಡ ನೀವು ಪ್ರಕೃತಿಯ ಮೂಲವಾಗಿರೋದ್ರಿಂದ ಆ ಪರಮಾತ್ಮನನ್ನು ಅತಿ ಹೆಚ್ಚಾಗಿ ನೀವು ಅದರಿಂದ ಪೂರ್ಣ ಫಲವು ಮುಂದೆ ಹೇಳ್ತೇನೆ ಪೂರ್ಣ ಫಲವನ್ನು ಪಡೆಯಬಹುದಾಗಿದೆ ಎಂಬುದಾಗಿ ಪರಮಾತ್ಮನಿಗೆ ಪ್ರತ್ಯೇಕವಾಗಿ ಅರ್ಪಿಸಿಕೊಂಡಾಗಲೂ ನಾವು ವಿಯೋಷತ ಪರಸ್ಪರ ವಿಯೋಗ ಹೊಂದುವುದಿಲ್ಲ. ಇವಾಗ ಹೇಗೆ ಎಂದರೆ ನೀವು ಈಗ ಈ ಭೌತಿಕವಾಗಿ ಮದುವೆ ಅಂತಂದು ಎಲ್ಲರೂ ಆಗುತ್ತೆ. ಇವಾಗ ವಿಷ್ಣುರ್ಯೋನಿಂ ಕಲ್ಪಯತು ತ್ವಷ್ಟರೂಪಾಣಿ ಪಿಂಶತು ಆಸಿಂಚತು ಪ್ರಜಾಪತಿರ್ಧಾತ್ ಗರ್ಭಂ ದದಾತು ತೇ. ವಿಷ್ಣು ಯೋನಿ ಕಲ್ಪಯಿತು ಯಜ್ಞವು ಯೋನಿಯನ್ನು ಸಮರ್ಥವಾಗಿಸಲಿ.
ಗರ್ಭವನ್ನು ಧರಿಸ್ತಾ ಶಕ್ತಿಯು ಕೊಡಲಿ. ತ್ವಷ್ಟ ರೂಪಾಣಿ ಪಿಂಶತು, ಪ್ರಜನನ ಶಕ್ತಿಯು ವಿಷ್ಣು ಗರ್ಭಕ್ಕೆ ಆಕಾರವನ್ನು ನೀಡಲಿ. ಪ್ರಜಾಪತಿ ಸಿಂಚತು, ಸಂತಾನವನ್ನು ಉಂಟು ನಿನ್ನ ಪತಿಯು ಗರ್ಭದಾನವನ್ನು ಮಾಡಲಿ. ಲೌಕಿಕವಾಗಿ ಯಾವ ಪತಿ ಇರ್ತಾನೆ ಅವನು ಗರ್ಭದಾನವನ್ನು, ಧಾತ ಗರ್ಭಂ ದದಾತುದೆ, ಅವನನ್ನೇ ನೀನು ಅವನೇ ನಿನ್ನ ಗರ್ಭವನ್ನು ರಕ್ಷಿಸಲಿ, ಅದು ಪತಿಯು ನಿನ್ನಲ್ಲಿ ಗರ್ಭವನ್ನಿರಿಸಲಿ ಎಂಬುದಾಗಿ. ಈ ಪ್ರಸವ ಶಾಸ್ತ್ರವಿದನು ನಿನ್ನ ಯೋನಿಯನ್ನು ಗರ್ಭಧಾರಣಗಾಗಿ ಸಮರ್ಥವಾಗಿಸಲಿ, ನಿನ್ನ ಪತಿಯು ವೀರ್ಯವನ್ನು ಸಿಂಚನವನ್ನು ಮಾಡಲಿ ಎಂಬುದಾಗಿ. ಹೀಗಾಗಿ ಹೆಣ್ಣು ಮಕ್ಕಳು ಯಾವಾಗಲೂ ಕೂಡ ಯಾರು ಹೇಳಬಹುದು ನೀವು ದೇವ್ರ ಪೂಜೆ ಮಾಡಬಾರ್ದು ಹಾಗೆ ಅಂತ, ನೀವು ಪ್ರಕೃತಿಯ ಸ್ವರೂಪವಾಗಿರುವುದರಿಂದ ನಿಮಗೆ ಋತುಮಾನಗಳು ಹೇಗೆ ಪರಿವರ್ತನವಾಯಿತವೋ ಆ ಋತುಮಾನಗಳ ಅನುಸಾರವಾಗಿ ನಿಮ್ಮ ಶರೀರದಲ್ಲಿ ಭಗವಂತನು ಎಲ್ಲ ಇದನ್ನು ಸ್ಥಾಪಿಸಲ್ಪಟ್ಟಿದ್ದಾನೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಪರಮಾತ್ಮನನ್ನು ಉಪಾಸನೆ ಮಾಡುವುದರಿಂದ ವಂಚಿತರಾಗಬಾರದು. ನೀವು ಪರಮಾತ್ಮನನ್ನು ಉಪಾಸನೆ ಮಾಡುವುದರಿಂದ ಅದಾಯ್ತಾ, ಪರಮಾತ್ಮ ಪರಬ್ರಹ್ಮ ಸ್ವರೂಪಿಯಾದ ಪರಬ್ರಹ್ಮನ ತತ್ವ ಸ್ವರೂಪಿಯಾದ ಬ್ರಹ್ಮ ಧ್ಯಾನಿಗಳನ್ನು ಪಡೆಯಬಹುದಾಗಿದೆ. ಹಾಗಾಗಿ ನೀವು ಪರಮಾತ್ಮನನ್ನು ಅತಿ ಹೆಚ್ಚಾಗಿ ಉಪಾಸಿಸಬೇಕೆಂಬುದಾಗಿ ಪ್ರಾರ್ಥಿಸಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಹೇಗೆ ಎಂಬುದನ್ನು. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಫಾರ್ವರ್ಡ್ ಮಾಡಿ, ಒಂದು ಸರಿ ಇಲ್ಲ 2 ಸರಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಹಾರಿ ಓಂ.